ಶ್ರೀ ಗುರುಗಣಪತಿಭ್ಯಾಂ ನಮಃ. ಗಜಮುಖದ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ವಾಗೆ ಗಣಪಗೆ ಕರದೊಳ್ಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಮವಾಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ತರುಣಿಸ ಬಂದು ಜಮದಗ್ನಿ ಪುಣ್ಯಾಶ್ರಮದಿ ನಿರತ ಸೌಖ್ಯದೊಳಿರಲು ಕೆಲವು ಕಾಲಾಂತರಗೆ ಸರಸಿಜಾಜಿಯು ಸುಧಮ ಸುಮವಸು ಬೃಹದ್ಬಾಣರೆಂಬ ನಾಲ್ವರು ಸುಧರನು ಪಡೆದು ರೇಣುಕಾ ಸ್ವಾಮಿ, ನಮ್ಮ ದಾಂಪತ್ಯವೇ ಒಂದು ರೀತಿ ಆಕಸ್ಮಿಕ ಅಂತ ಹೇಳಿದರೆ ಅಪರಾಧವೇನೂ ಅಲ್ಲ. ನಿನ್ನಪ್ಪನಾದ ರೇಣುಕರಾಜನು ನಿನ್ನ ಸ್ವಯಂವರದ ಸಿದ್ಧತೆಯನ್ನು ಮಾಡಿದ್ದ ಕಾಲದಲ್ಲಿ ಆ ಸ್ವಯಂವರ ಮಂಟಪವನ್ನು ನನ್ನ ತಂದೆ ಋಚಿಕ ಮಹರ್ಷಿಯೊಂದಿಗೆ ನಾನು ಪ್ರವೇಶ ಮಾಡಿದವ. ಹೌದು. ಅಲ್ಲಿಗೆ ಬರುವಲ್ಲಿ ನಮಗಿದ್ದಂತಹ ಉದ್ದೇಶ ಅಲ್ಲಿ ಒಂದಿಷ್ಟು ಭೋಜನವನ್ನು ತೀರಿಸಿಕೊಂಡು ಹೋಗುವುದಷ್ಟೇ ಇತ್ತು. ಋಷಿಮುನಿಗಳ ಸಾಲಿನಲ್ಲಿ ಕುಳಿತಿದ್ದಂತಹ ನನ್ನನ್ನು ಗಮನಿಸಿದ ನೀನು ನಿನ್ನನ್ನೇ ವರಿಸುವುದಕ್ಕೆಂದು ಬಂದಿದ್ದಂತಹ ಅದೆಷ್ಟೋ ಮಂದಿ ಅವನಿಪಾಲಕರನ್ನು ಕಡೆಗಣಿಸಿ ನನ್ನ ಕೊರಳಿಗೆ ವರ್ಣಮಾಲೆಯನ್ನು ಹಾಕಿದ ಹೊತ್ತಿಗೆ ಅದನ್ನು ಕಂಡು ಕೆರಳಿ ನಿಂತಹ ಕ್ಷತ್ರಿಯರ ಅನೇಕರು ನನ್ನನ್ನು ಎದುರಿಸುವುದಕ್ಕೆ ಬಂದರು. ಪ್ರಧಾನವಾಗಿ ಕಾರ್ತವೀರ್ಯಾರ್ಜುನ ನಾಮಕನಾದಂತಹ ಮಾಹಿಷ್ಮತಿಯ ದೊರೆ ನನ್ನನ್ನು ಎದುರಿಸಿದ. ಎಲ್ಲವರೂ ಮುಗಿಬಿದ್ದು ಈ ಒಬ್ಬ ಬಡ ಸನ್ಯಾಸಿಗೆ ಇವಳು ಹಾರವನ್ನು ಹಾಕಿದ್ಲಲ್ಲ ಅಂತ ಹೇಳಿ ಸಿಟ್ಟನ್ನ ಅಂತೂ ಬರುವಾಗ ನನಗಿದ್ದ ಉಪಾಯ ಒಂದೇ ಒಂದು, ನನ್ನ ತಪಸ್ಸಿನ ಫಲವನ್ನೇ ಒಂದಿಷ್ಟು ವಿನಿಯೋಗಿಸಬೇಕಾಯಿತು. ದರ್ಬೆಯನ್ನೇ ಅಭಿಮಂತ್ರಿಸಿ ಅವರ ಮೇಲೆ ಪ್ರಯೋಗಿಸಿದೆ. ಪರಿಣಾಮದಲ್ಲಿ ಎಲ್ಲವರು ಶರಣು ಬಂದರು, ಸೋತರು. ಆ ಬಳಿಕ ನನ್ನ ಕಲ್ಯಾಣ ಮಹೋತ್ಸವ ನಡೆಯಿತು. ಹಿರಿಯರೆಲ್ಲ ಆಶೀರ್ವಾದ ಮಾಡಿದರು. ಅಲ್ಲಿಂದ ಮುಂದುವರಿದು ಬಂದು ಈ ಪುಣ್ಯಾಶ್ರಮವನ್ನು ಕಟ್ಟಿಕೊಂಡು ನಮ್ಮ ದಾಂಪತ್ಯ ಜೀವನವನ್ನು ಸಾಗಿಸುತ್ತಾ ಇದ್ದವರು ನಾವು. ಆದ್ದರಿಂದಲೇ ಇದೊಂದು ಆಕಸ್ಮಿಕ ಅಂತ ಹೇಳೋದು. ರಾಜಕನ್ಯೆಯಾದರೂ ನೀನಿಲ್ಲಿಗೆ ಬಂದ ನಂತರದಲ್ಲಿ ಈ ನಮ್ಮ ಪುಣ್ಯಾಶ್ರಮಕ್ಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ನೀನು ಹೊಂದಿಕೊಂಡಿದ್ದಿ. ಈ ತಪೋಭೂಮಿಯ ಒಬ್ಬಾಕೆ ಕನ್ಯೆಯಾಗಿ ನೀನು ಕಾಣುತ್ತಾ ಇದ್ದಿ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ರೇಣುಕಾ, ನಮ್ಮೀರುವರ ದಾಂಪತ್ಯದ ಫಲರೂಪವಾಗಿ ವಸು, ಸುಮನ, ಸುತಪ, ಬೃಹದ್ಬಾಣರೆನ್ನುವಂತಹ 4 ಮಂದಿ ಮಕ್ಕಳ ಉದಯವೂ ಆಯಿತು. 4 ವೇದಗಳೇ ನಮ್ಮ ಈ ಆಶ್ರಮದಲ್ಲಿ ಉದ್ಭವಿಸಿ ಬಂದವೋ ಎನ್ನುವ ಅನುಭವವಾಗುತ್ತಾ ಇದೆ. ಅಂತಹ ಮಕ್ಕಳ ಚಂದವನ್ನು ಕಾಣುತ್ತಾ ಕಾಲ ಕಳೆಯುವುದರಲ್ಲಿ ನಮ್ಮ ಬದುಕು ಸಾರ್ಥಕವೆನಿಸುತ್ತದೆ ಅಲ್ವೇನೆ? ಹೌದು ಸ್ವಾಮಿ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳಲೇಬೇಕಾದ ಇನ್ನೊಂದು ಮಾತುಂಟು. ಹೌದೇ? ಹೌದು. ಏನದು? ನಿನ್ನೆ ನಡೆದ ಘಟನೆ ಅದು. ನಿಶಿಯೊಳು ಕಂಡ ಕನಸಿನ ಒಂದು ಚೋದ್ಯವು
ನಿಶಿಯೊಳು ಕಂಡ ಕನಸಿನದೊಂದು ಚೋದ್ಯವ ಉಸುರಲೇನದರ ನಾನು ಚೋದ್ಯವ ಉಸುರಲೇನದರ ನಾನು ಕುಸಿ ನುಡಿಯಲ್ಲ ಸಂತಸದಿ ಪೇಳುವೆ ಕುಸಿ ನುಡಿಯಲ್ಲ ಸಂತಸದಿ ಪೇಳುವೆನೇನೆ ಉಸುರೆಂದ ಮುನಿಯು ಕರಜ ದುಷ್ಟಯ ಶಂಖಾಂಬುರುಹ ಗದೆಯ ಶಂಖಾಂಬುರುವ ಗದೆಯ ಚಕ್ರ ಧರಿಸಿ ನೀಲಾಭ್ರದಂತೆ ಮಿರುಪ ಪೀತಾಂಬರಧಾರಿಯು ಬಂದು ಮಿರುಪ ಪೀತಾಂಬರಧಾರಿಯು ಬಂದು ಎನಗರುಹಿದ ತಾನೋರಂತೆ ಮಿರುಪ ಪೀತಾಂಬರಧಾರಿಯು ಬಂದೆ ನಗರುವಿದ ಎನಗರುವಿದ ತಾನೋರಂದೆ ಸ್ವಾಮಿ, ನಿನ್ನೆ ರಾತ್ರಿ ನಾನು ಸ್ವಸ್ಥಚಿತ್ತಳಾಗಿ ಮಲಗಿದವಳು. ಮಲಗಿ ಹಯಾಗಿ ನಿದ್ರಿಸಿದವಳು. ಆದರೆ 4ನೆಯ ಜಾವದಲ್ಲಿ ಕನಸೊಂದನ್ನ ಕಂಡೆ ಸ್ವಾಮಿ. ಕನಸು? ಹೌದು. ಏನದು? ವಿಶೇಷವಾದಂತಹ ಕನಸು. ಕರಿಯ ಮೈಯವನೊಬ್ಬ ನನ್ನ ಎದುರಿನಲ್ಲಿ ಬಂದು ನಿಂತು ದಿವ್ಯ ಪ್ರಭೆಯಿಂದ ಒಡಗೂಡಿರುವಂತಹ ವ್ಯಕ್ತಿ ನನ್ನಲ್ಲಿ ಮಾತನಾಡಿದಂತನಿಸಿತು. ವ್ಯಕ್ತಿ ಅಲ್ಲ, ಅದು ಶಕ್ತಿ. 4 ಕರಗಳು, ಕೈಯಲ್ಲಿ ಒಂದೊಂದು ರೀತಿಯಾದಂತಹ ಆಯುಧಗಳು, ಆಭರಣಗಳು. ಅವನ್ನೆಲ್ಲ ಕಂಡ್ರೆ ಅವನೊಬ್ಬ ದಿವ್ಯ ಪುರುಷ ಅನ್ನುವುದಕ್ಕೆ ಅನುಮಾನವೇ ಇಲ್ಲ. ಬಂದ ಆತ ನನ್ನಲ್ಲಾಡಿದ ಮಾತೇನು? ಏನು? ಸತಿಯೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಹಾಗಾಗಿ ನಿನಗೆ ಸುತನಾಗಿ ಹುಟ್ಟುವಂತಹ ಬಯಕೆ ನನಗೆ. ನನಗೊಂದು ಅವಕಾಶವನ್ನು ಕೊಡ್ತೀಯ ಎನ್ನುವುದಾಗಿ ನನ್ನ ದೇಹವನ್ನು, ನನ್ನ ಗರ್ಭವನ್ನು ಪ್ರವೇಶಿಸಿದ ಅನುಭವವನ್ನು ನನಗಾಯಿತು. ಹಾಗಿದ್ರೆ ಇದು ಏನು ಎಂಬುದನ್ನು ತಿಳಿಯಬೇಕೆನ್ನುವುದಾಗಿ ಹಪಹಪಿಸುವಾಗಲೇ ನನಗೆ ಎಚ್ಚರವಾಗಿ ಹೋಯಿತು. ಇದರ ಅರ್ಥ ಏನಿರಬಹುದು ಸ್ವಾಮಿ? ಬಾಲೆ ಪ್ರಭು, ಬಾಲೆ ಕೇಳ್ ಭೃಗುವಂಶ ಏಳಿಗೆಯಾಗುವ ಬಾಲೆ ಕೇಳ್ ಭೃಗುವಂಶ ಏಳಿಗೆಯಾಗುವ ಕಾಲ ಬಂದಿರುವುದು ಕಾಣೆ. ಭೃಗುವಂಶ ಏಳಿಗೆಯಾಗುವ ಕಾಲ ಬಂದಿರುವುದು ಕಾಣೆ. ಶ್ರೀಲೋಲ ನಿನ್ನಿಷ್ಟ ಪಾಲಿಪನ ಶ್ರೀಲೋಲ ನಿನ್ನಿಷ್ಟ ಪಾಲಿಪ ಭಜಿಸು ಆಲಸ್ಯಗೊಳ್ಳದೆ ಜಾಣೆ. ರೇಣುಕೆ, ಪ್ರಭು, ಹೌದು ನೀನು ಹೇಳಿದ ಮಾತು.
ರಾತ್ರಿಯ 4ನೇ ಜಾವದಲ್ಲಿ ಒಂದು ಸ್ವಪ್ನ ಕಂಡಿತು ಅಂತಾದರೆ ಅದು ಸತ್ಯವಾಗಿ ಪರಿಣಮಿಸುತ್ತದೆ ಅಂತ ಹೇಳಿ ಶಾಸ್ತ್ರಜ್ಞರ ಅಭಿಪ್ರಾಯವಿದೆ. ಹೌದಂತೆ. ಅದರಲ್ಲೂ ನಿನಗೆ ಕಂಡಂತಹ ಮಹಾಪುರುಷ ಅವ ನೀಲಾಂಗನಿದ್ದಾನೆ, ಚತುರ್ಭುಜನಿದ್ದಾನೆ. ಇದೆಲ್ಲವನ್ನು ಕೇಳಿದಾಗ ಏನು ಅರ್ಥವಾಗುತ್ತದೆ? ಏನು? ಒಂದು ಕೈಯಲ್ಲಿ ಗದೆಯೋ, ಪದ್ಮವೋ, ಶಂಖವೋ, ಚಕ್ರವೋ ಇತ್ಯಾದಿಗಳನ್ನು ಧರಿಸಿದ್ದ ಎನ್ನುವುದರ ಮತ್ತೊಂದು ಅರ್ಥ ಏನು? ಮಹಾವಿಷ್ಣುವೇ ಆ ಅಂಬುದಿ, ಅದರಲ್ಲೂ ಪಾಲ್ಗಡಲಲ್ಲಿ ಶಯನಿಸುವಂತಹ ಆತ ನಿನ್ನ ಗರ್ಭಾಂಬುದಿಯನ್ನು ಪವಿತ್ರಗೊಳಿಸುವುದಕ್ಕೆ ಸಿದ್ಧನಾಗಿ ಬರುತ್ತಾನೆ ಅಂತ ಅರ್ಥ ಅಲ್ವೇ? ಆ ಮಹಾವಿಷ್ಣುವಿಗೇ ತಾಯಿಯಾಗುವ, ನನ್ನ ಪಾಲಿಗೆ ತಂದೆಯಾಗುವ ಭಾಗ್ಯವನ್ನವ ಅನುಗ್ರಹಿಸುತ್ತಾನೆ ಅಂತಾದರೆ ಇದಕ್ಕಿಂತ ದೊಡ್ಡ ಧನ್ಯತೆ ಬದುಕಿನಲ್ಲಿ ಇನ್ನೇನು ಬೇಕು ಹೇಳು? ಆದ್ದರಿಂದ ಭೃಗುವಂಶೀಯರು ನಾವು. ಈ ಭೃಗು ವಂಶ ಎನ್ನುವುದು ಬೆಳೆಯುವುದಕ್ಕೆ ಇದು ಒಂದು ಕಾರಣವಾಯಿತು. ಭೃಗುವಂಶದಲ್ಲಿ ಮಹಾವಿಷ್ಣು ಹುಟ್ಟಿದ ಎನ್ನುವಂತಹ ಒಂದು ಕೀರ್ತಿಗೆ ನಾವು ಪಾತ್ರರಾಗುವಂತಹ ಕಾಲ ಸನ್ನಿಹಿತವಾಗುತ್ತಾ ಇದೆ. ನಾವಿಬ್ಬರೂ ಸೇರಿ ಆ ಮಹಾವಿಷ್ಣುವಿನ ಕುರಿತಾದಂತಹ ಅರ್ಚನೆಯಲ್ಲಿ ತೊಡಗೋಣ. ಆಗಲಿ ಸ್ವಾಮಿ. ಸರಿ. ವರನಮಾದನು ಕೇಳಿ ಸಂದಸ ಧರಿಸಿರೇಣುಗೆ ಅನವರದ ಶ್ರೀಹರಿಯಡಿಯ ಧ್ಯಾನಿಸುತ್ತಲಿರಲು ಐದನೆಯ ಗರ್ಭದಲ್ಲಿ ಚರಣದಲ್ಲಿ ಧ್ವಜ ವಜ್ರರೇಖೆಯೋ ಚರಣದಲ್ಲಿ ಧ್ವಜ ವಜ್ರರೇಖೆಯು ಮಿರುಪ ಕೆಂಜೆಡೆ ಕೊಡಲಿ ಬಸಿದವ ಕರದಿ ಬಿಡಿಯುವುದಲುದಿಸಿದ ಕೊಡಲಿ ಕರದಿ ಬಿಡಿಯುವುದ ಉದಿಸಲು ಅಮರರು ಮಳೆ ಸುರಿಯಲೋ ನಮ್ಮ ಭಕ್ತಿ ದೇವರಿಗೆ ಮುಟ್ಟಿತು. ಮಾತ್ರವಲ್ಲ, ಅದು ಫಲಿಸಿತು ಎನ್ನುವುದಕ್ಕೆ ಎರಡು ಮಾತೇ ಇಲ್ಲ ರೇಣುಕ. 5ನೆಯ ನಿನ್ನ ಗರ್ಭದಲ್ಲಿ ಮಹಾವಿಷ್ಣು 5 ತಲೆ 5ನೆಯ ಮಗನಾಗಿ ಹುಟ್ಟಿಕೊಂಡಿದ್ದಾನೆ. ಮಾತ್ರವಲ್ಲ, ಹುಟ್ಟಿದ ಮಗುವಿನ ಕಾಲಿನಲ್ಲಿ ಧ್ವಜದ ಲಾಂಛನ ರೂಪಿ ರೇಖೆಗಳು ಕಾಣಿಸುತ್ತಾ ಇದೆ, ವಜ್ರ ಲಾಂಛನ ರೂಪಿ ರೇಖೆಗಳು ಕಾಣಿಸುತ್ತಾ ಇವೆ. ಉಳಿದ ಮಕ್ಕಳ ಹಾಗೆ ಸಣ್ಣ ಶಿಶುವಾಗಿ ಹುಟ್ಟಿ ಮತ್ತೆ ಬೆಳೆಯುವುದಲ್ಲ. ಹುಟ್ಟಿನಲ್ಲಿಯೇ ಕೈಯಲ್ಲಿ ಕೊಡಲಿಯನ್ನು ಹಿಡಿದ ಜಟಾವಲ್ಕಲಧಾರಿಯಾದಂತಹ ಮಗನನ್ನು ಪಡೆಯುವ ಭಾಗ್ಯ ಈ ಋಷ್ಯಾಶ್ರಮಕ್ಕೆ ಬಂದುದು ಅಂತ ಹೇಳಿದರೆ ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು? ಇದೆಲ್ಲವೂ ದೈವಾನುಗ್ರಹದಿಂದಾದದ್ದು ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಆ ವಿಭಾಗದಲ್ಲಿ ನಮಗೆ ಸಂತೋಷ ಇದೆ. ಇಂತಹ ಈ ಸಂಸಾರದ ಮಧ್ಯದಲ್ಲಿ ಸುಖ ಸಂತೋಷಗಳಿಂದ ನಾವು ಮೈಮರೆಯುವಂತಹ ಸನ್ನಿವೇಶ ತಾನಾಗಿ ಸಿದ್ಧವಾಯಿತು. ಹೀಗೆ ಹುಟ್ಟಿ ಬೆಳೆಯುತ್ತಿದ್ದಂತಹ ಮಗನನ್ನು ವಿದ್ಯಾಭ್ಯಾಸ ಮಾಡುತ್ತೇನೆ ಅಪ್ಪ ಅಂತ ಕೇಳಿಕೊಂಡ ಹೊತ್ತಿಗೆ ನಾನೇ ಒಂದಿಷ್ಟನ್ನು ಉಪದೇಶ ಮಾಡಬಹುದಾಗಿತ್ತು. ಅದಷ್ಟೇ ಸಾಲದು, ವಿಶೇಷ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತೇನೆ, ಅದರಲ್ಲೂ ಈ ಪರಶು ವಿದ್ಯೆಗೆ ಮೂಲಗುರುವಾದಂತಹ ವಿಘ್ನೇಶ್ವರನನ್ನು ಧ್ಯಾನಿಸಿ ಅವನಿಂದ ಈ ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಕೈಲಾಸಕ್ಕೆ ನಾವು ಕಳುಹಿಕೊಟ್ಟವರಿದ್ದೇವೆ. ನಮ್ಮ ಮಗ ವಿದ್ಯಾವಂತನಾಗಿ ಬರುತ್ತಾನೆ ಎನ್ನುವುದು ನಮ್ಮ ಪ್ರತೀಕ್ಷೆ. ಇಂದು ವಂಶೋದ್ಭವನೆ ಕೇಳಿದನು, ಇಂದು ವಂಶೋದ್ಭವನೆ ಕೇಳಿದನು, ಜಮದಗ್ನಿ ಭಕ್ತಿಗಳಿಂದ ಪೂಜಿಸುತ್ತಿರುತ್ತಾಲಗ್ನಿಯನು. ಅಂದು ರೇಣುಗೆಯನ್ನು ಕರೆದಿಂದು ಜಲವನ್ನು ತಾರೆನಲೋ, ಜಮದಗ್ನಿ
ರೇಣುಗೆಯನ್ನು ಕರೆದಿಂದು ಜಲವನು ತಾರೆನಲು ನಲವಿಂದ ಕಲಶವಗೊಂಡು ನದಿಗೈ ತಂದು ಜಲವನು ತುಂಬಿಸುತ್ತಿರೆ. ಇಂದು ವಂಶೋದ್ಭವನೆ ಕೇಳಿದನು ಜಮದಗ್ನಿ ಭಕ್ತಿಗಳಿಂದ ಪೂಜಿಸುತ್ತಿರುತ್ತ ಲಗ್ನಿಯನು. ರೇಣುಕಾಂ ಪ್ರಭು, ಅಗ್ನಿಯ ಆರಾಧಕರು ನಾವು. ಅಗ್ನಿ ಕಾರ್ಯಕ್ಕೆ ಎಲ್ಲಿಣಿತು ಚ್ಯುತಿ ಬರಬಾರದು ಎನ್ನುವುದೇ ನಮ್ಮ ಪ್ರಧಾನವಾದಂತಹ ಧ್ಯೇಯವಾಗಿದೆ. ಸಂಧ್ಯಾವಂದನ ಇದು ನಮ್ಮ ಪ್ರಧಾನ ಕರ್ತವ್ಯಗಳಲ್ಲಿ ಒಂದು. ಪ್ರಾತಃ ಸಂಧ್ಯೆ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾ ಇತ್ಯಾದಿಗಳನ್ನು ಆಚರಿಸುತ್ತಿರುವಾಗ ಪ್ರತಿ ಬಾರಿಯೂ ಈ ಅಗ್ನಿಯ ಅರ್ಚನೆಗೆ, ಸಂಧ್ಯಾವಂದನೆಗೆ ಬೇಕಾದಂತಹ ನೀರನ್ನು ಹತ್ತಿರದ ನರ್ಮದೆಯಿಂದ ನೀನು ತರುವವಳು. ಹೌದು. ಉಳಿದ ಹೆಮ್ಮಕ್ಕಳೆಲ್ಲ ಯಾವುದೋ ಮಣ್ಣಿನಿಂದಲೋ ಅಥವಾ ಇನ್ಯಾವುದೋ ಲೋಹದಿಂದಲೋ ಸಿದ್ಧವಾದ ಪಾತ್ರೆಯಲ್ಲಿ ನೀರನ್ನು ಸಂಗ್ರಹಿಸಿ ತಂದರೆ, ಕೇವಲ ಮಳಲನ್ನೇ ನಿನ್ನ ಪಾತಿವೃತ್ಯದ ಬಲುಮೆಯಿಂದ ಪಾತ್ರೆಯನ್ನಾಗಿಸಿ ಅದರಲ್ಲೇ ನೀರನ್ನು ತುಂಬಿಕೊಂಡು ಬರುವವಳು ನೀನು. ಅದು ಸೂರ್ಯೋದಯವಾಗುತ್ತಾ ಇದೆ. ಈಗ ಪ್ರಾತಃ ಸಂಧ್ಯೆಯನ್ನು ಆಚರಿಸಬೇಕಾಗಿದೆ. ಹತ್ತಿರದ ನರ್ಮದೆಯಿಂದ ನೀರನ್ನು ಸಂಗ್ರಹಿಸಿಕೊಂಡು ಬಾ. ಆಗಲಿ ಅಂತೆ ಸ್ವಾಮಿ. ಅತ್ತಲನ್ನಗೆ ನದಿಗೆ ಬಂದಿರುವ ನದಿಗೆ ಬಂದಿರುವ ಅಮಲೆಯರ ಗೂಡುದ ಚಿತ್ರರಥನೆಂದೆಂಬ ಗಂಧರ್ವ. ಅಬಲೆಯರ ಗೂಡುದ ಚಿತ್ರರಥನೆಂದೆಂಬ ಗಂಧರ್ವ. ಮೊತ್ತ ಸತಿಯರ ಕೂಡಿ ಮೊತ್ತ ಸತಿಯರ ಕೂಡಿ ತಾನಾಡುತ್ತಿರಲು ರೇಣುಗೆ ಕೌತುಕವೆತ್ತು ವಿಸ್ಮಿತಳಾಗಿ ರೇಣುಗೆ ಕೌತುಕವೆತ್ತು ವಿಸ್ಮಿತಳಾಗಿ ಕಾಣುದ ನಿತ್ತು ನೋಡಿದಳೊಂದು ಘಟಿಯನು. ವಿಸ್ಮಿತಳಾಗಿ ಕಾಣುದ ನಿತ್ತು ನೋಡಿದಳೊಂದು ಘಟಿಯನು. ಅತ್ತಲನ್ನೆಯ ನದಿಗೆ ಬಂದಿರುವ ನೀರಿಗಾಗಿ ನದಿ ತೀರಕ್ಕೆ ಬಂದವಳು ನಾನು. ಏನದು ಆ ಕಡೆಯಲ್ಲಿ ಸದ್ದು ಸಪ್ಪಳ? ಅದ್ಯಾರದು? ಯಾವುದೋ ಒಬ್ಬ ಸುಂದರ ಪುರುಷ ತನ್ನತ್ತಿಗೆ ಅನೇಕ ಸಖಿ ಪರಿವಾರದವರನ್ನು ಕೂಡಿಕೊಂಡು ಜಲಕ್ರೀಡೆಯಲ್ಲಿ ನಿರತನಾಗಿದ್ದಾನೆ. ಅದನ್ನು ಕಂಡಾಗ ನನಗೆ ಯಾಕೆ ಹೀಗಾಗ್ತಾ ಇದೆ? ಹೌದು, ಒಂದು ಕಾಲದಲ್ಲಿ ರಾಜಕುಮಾರಿಯಾದಂತಹ ನಾನು ಹೀಗೆ ಸಖಿವ್ರತವನ್ನು ಕೂಡಿಕೊಂಡು ಜಲಕ್ರೀಡೆಯನ್ನು ಆಡಿದ ನೆನಪು, ಅದೆಲ್ಲ ಕೇವಲ ನೆನಪಾಗಿ ಹೋಯ್ತಲ್ಲ. ನೋಡ್ತಾ ನಿಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ಛೇ ನಾನೇನು ಮಾಡ್ತಾ ಇದ್ದೇನೆ? ತರುಣಿ ಮಮ ಕಾಂತನೊಡನೀದೆರ ಸರಸಿಯೋಳ್ ಕ್ರೀಡಿಸುವೆನೆಂದರೆ ತರುಣಿ ಮಮ ಕಾಂತನಿಯೊಡನೀದೆರ ಸರಸಿಯೋಳ್ ಕ್ರೀಡಿಸುವೆನೆಂದರೆ ಉರುದರದ ಕೋಪದೊಳು ಏನ್ಗೈವನೋ ಉರುದರದ ಕೋಪದೋಳ್ ಏನ್ಗೈವನೋ ಬಯಲಾಸೆ ಬರಿ ಬಯಲಾಸೆ ಎಂಬುದು ಈ ದೃಶ್ಯಾವಳಿಗಳನ್ನು ಕಂಡಾವಾಗ ಮತ್ತೆ ನನ್ನ ಮನಸ್ಸು ಕಾಡ್ತಾ ಇದೆ. ನಾನು ಹೀಗೆ ನಮ್ಮವರೊಟ್ಟಿಗೆ ನದಿಯಲ್ಲಿಳಿದು ಜಲಕ್ರೀಡೆಯನ್ನಾಡುವಂತಿದ್ದರೆ ನಾನೆಷ್ಟು ಸುಖಿಯಾಗಿದ್ದೆ, ಎಷ್ಟು ಸಂತೋಷ ಅನುಭವಿಸ್ತಾ ಇದ್ದೆ. ನನ್ನ ಜನ್ಮದಲ್ಲಿ ಅದಿನ್ನು ಸಾಧ್ಯ ಉಂಟೆ? ನಮ್ಮವರೊಟ್ಟಿಗೆ ನಾನು ಹೀಗೆಲ್ಲ ಕ್ರೀಡಿಸುವ ಸಾಧ್ಯತೆಗಳುಂಟೆ? ಅದಿಲ್ಲವೇ ಇಲ್ಲ. ಈ ವಿಷಯವನ್ನು ನಮ್ಮವರಲ್ಲಿ ಪ್ರಸ್ತಾಪಿಸಿದರೆ ನನ್ನ ಕುರಿತಾಗಿ ಮುನುಸನ್ನ ಅಂತಾರು ನಮ್ಮವರು. ನಾನು ಏನನ್ನು ಯೋಚಿಸ್ತಾ ಇದ್ದೇನೆ?
ಛೇ, ಋಷಿ ಪತ್ನಿಯಾಗಿರುವಂತಹ ನಾನು ಇಂಥದ್ದನ್ನೆಲ್ಲ ಬಯಸಬಹುದೇ? ಇಂಥದ್ದನ್ನೆಲ್ಲ ಕಲ್ಪಿಸಿಕೊಳ್ಳಬಹುದೇ? ಛೇ, ಸರಿ ಅಲ್ವೇ ಅಲ್ಲ. ನಮ್ಮವರು ನನಗಾಗಿ ಕಾಯ್ತಾ ಇರಬಹುದು. ಶುದ್ಧೋದಕವನ್ನು ಆದಷ್ಟು ಬೇಗ ಅವರಿಗೆ ಕೊಂಡೋಗಿ ಮುಟ್ಟಿಸಬೇಕು ನಾನು. ಹೌದು ಹೌದು, ಮರಳ ಮಡಿಕೆಯನ್ನು ಮಾಡ್ತೇನಂತೆ, ನೀರನ್ನು ತುಂಬಿಸ್ತೇನಂತೆ. ಹಾಂ, ಏನಿದು ಏನಿದು? ಮರಳ ಮಡಿಕೆಯನ್ನು ಮಾಡಿ ನೀರನ್ನು ತುಂಬಿಸಿದರೆ ತುಂಬುತ್ತಾ ಇಲ್ಲ. ಏನಾಗ್ತಾ ಇದೆ? ಅಯ್ಯೋ, ನನ್ನಿಂದ ಯಾಕೆ ನೀರನ್ನು ಕೊಂಡೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಯ್ಯೋ, ಈಗಾಗಲೇ ತಡವಾಗಿ ಹೋಯಿತು. ಏನು ಮಾಡಲಿ ನಾನಿನ್ನು? ಕೋಪಿಸುವ ಮುನಿಯೆಂದು ಕೋಪಿಸುವ ಮುನಿಯೆಂದು ಬೆದರುತ್ತಾ ಪತಿವ್ರತೆ ತಿಳಿದು ಬೇಗದಿ ತಾ ಬಿಡಿದು ಕಲಶೋದಕವ ಬರುತ್ತೀರೆ ಬಹಿಲದೆ ಇದ್ದಲ ಜಪದಗ್ರಿ ಕೋಮದೊಳದವರನ್ನ ಏನಿದು? ಎಡಗಣ್ಣು ಅದರುತ್ತಿದೆ, ಎಡಭುಜ ಅದರುತ್ತಿದೆ. ಅರುಣೋದಯವಾಯಿತು, ಕಿರಣೋದಯವಾಯಿತು, ಸೂರ್ಯೋದಯವಾಯಿತು. ಸೂರ್ಯ ಮಾರುದ್ದ ಮೇಲೆ ಬಂದರೂ ರೇಣುಕೆ ಕಾಣಿಸುತ್ತಿಲ್ಲ. ಯಾಕೆ ಹೀಗೆ? ಯಾಕೆ ಹೀಗೆ? ಯಾಕೆ ಹೀಗೆ? ಗರ್ಜಿಸಿ ಪ್ರಯೋಜನವಿಲ್ಲ. ತಿಳಿಯಬೇಕುಂತಾದರೆ ತಪಸ್ಸಿನ ಫಲದಲ್ಲಿ ಒಂದಿಷ್ಟನ್ನು ವಿನಿಯೋಗಿಸಿ ಜ್ಞಾನದೃಷ್ಟಿಯಿಂದ ನೋಡುತ್ತೇನೆ. ದೃಷ್ಟಿಗಳು ನೋಡಿ ಕಂಗಳಲ್ಲಿ ಗಿಡಗಾರೆ ಶಮಿಗೆ ಭ್ರಷ್ಟೆ. ತರುಣಿ ಕೇಳ ಗಂಧರ್ವ ರಾಜನ ತರುಣಿ ತರುಣಿಗೆ ಗಂಧರ್ವ ರಾಜನ ಎಲಕವಾಗುದೆ ಚಿತ್ತ. ಬಳಿರರ ಜಳಿದರ ದುರುಳ ನೀರದಿ ಧ್ವರಿದದಿಂದ ರೇಣುಕಾ, ಸ್ವಾಮಿ, ಎಲ್ಲಿದೆ ಶುದ್ಧೋದಕ? ಅದು ಎಲ್ಲಿದೆ ಶುದ್ಧೋದಕ? ಯಾಕೆ ಸಂಗ್ರಹವಾಗಲಿಲ್ಲ? ತರುವುದಕ್ಕೆ ಸಾಧ್ಯ ಆಗಲಿಲ್ಲ ಸ್ವಾಮಿ. ನಿನ್ನ ಪಾತಿವೃತ್ಯದ ಪ್ರತಿರೂಪಿಯಾದಂತಹ ಮಳಲಿನ ಪಾತ್ರೆ ಯಾಕೆ ಸಿದ್ಧವಾಗುವುದಿಲ್ಲ? ಕೇವಲ ನೀರು ತರುವ ಪಾತ್ರೆಯಷ್ಟೇ ತೂತಾದದ್ದಲ್ಲ, ನಿನ್ನ ಪಾತಿವೃತ್ಯದ ಪಾತ್ರೆಯೇ ಒಡೆದು ಹೋಯಿತು ಅಂತ ಅರ್ಥ ಅಲ್ವೇ? ಪ್ರಭು, ಓ, ಅಲ್ಲಿದ್ದಂತಹ ಗಂಧರ್ವನೊಬ್ಬನ ಜಲಕೇಳಿಯನ್ನು ಕಂಡು ನಿನ್ನ ಮನಸ್ಸು ಮಲಿನಗೊಂಡಿತು. ಅದರ ಪರಿಣಾಮವಲ್ವೇ ಇದು? ಈ ಜಮದಗ್ನಿಯ ಆಶ್ರಮದಲ್ಲಿರುವಂತಹ ಹಕ್ಕನ್ನು ನೀನು ಈ ಕ್ಷಣಕ್ಕೆ ಕಳಕೊಂಡಿದ್ದಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿಲ್ಲಬಾರದಿಲ್ಲಿ, ನಿಲ್ಲಬಾರದು ನನ್ನ ಆಶ್ರಮದಲ್ಲಿ. ಹೋಗು, ಹೊರಟೋಗು. ನಿನ್ನ ನನ್ನ ಅಮರ ದಾಂಪತ್ಯದ ಸೌಧ ಎನ್ನುವುದು ನಿನ್ನ ಕುತ್ಸಿತವಾದಂತಹ ಕಾಮದ ಕಾವಿನಲ್ಲಿ ಉರಿದು ಉರಿದು ಹೋಯಿತು ಎನ್ನುವುದರಲ್ಲಿ ಒಂದು ಕ್ಷಣ ಅನುಮಾನಿಸುವ ಹಾಗಿಲ್ಲ. ಇಲ್ಲ, ನನ್ನೀ ಆಶ್ರಮದಲ್ಲಿರುವಂತಹ ಹಕ್ಕನ್ನು ನೀನು ಕಳಕೊಂಡವಳು. ನನ್ನೊಂದಿಗೆ ಸಹಬಾಳ್ವೆಯನ್ನು ನಡೆಸುವುದಕ್ಕೆ ನಿನಗೆ ಯಾವತ್ತೂ ಹಕ್ಕಿಲ್ಲ. ನೀನಿಲ್ಲಿ ನಿಲ್ಲಕೂಡದು. ಈ ಆಶ್ರಮ ನಿನ್ನಂತಹ ಬಜಾರಿ ಹೆಣ್ಣಿಗೆ ಹೇಳಿಸಿದ್ದಲ್ಲ. ಕಪಟಿ, ಕಂಟಕಿ, ಕಟಕಿ, ಕಡುದುಷ್ಟೆ, ಕಲಹಾರ್ಥಿ, ವಿರಸೆ, ಪರವಶೆ, ಪಾದರಿ, ತೊಲಗು ನನ್ನ ಗೃಹದಿಂದ. ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ. ನಾನು ಇಲ್ಲಿಯೇ ಇರ್ತೇನೆ. ಕಾಂತನಾಡಿದ ನುಡಿಗೆ
ಕಣ್ಜಲವ ಸುರಿಸಿ ರೇಣುಕೆ ಗೈದ ಕೃತ್ಯಗೆ ಮನಮರುಗಿ ಚರಣಗಾನಗಳಾಗಿ ಅನಸ ಕೋಪವಿದ್ಯಾಗೆ ಎನ್ನಯ ತರಳ ಭಾರ್ಗವನಾಣೆ ಅನಸ ಕೋಪವಿದ್ಯಾಗೆ ಕೋಪವಿದ್ಯಾಕೆ ಕೋಪವಿದ್ಯಾಕೆ ಎನ್ನಯ ತರಳ ಭಾರ್ಗವನಾಣೆ ಸಾಕ್ಷಾತ್ ಹರನು ಪತಿಮಿಕ್ಕುಳಿದ ಸುರರನು ಪರಿಗಿಸುತ್ತ ಭ್ರಮಿಸುವೆನೆ ಪ್ರಾಣೇಶ, ಹೀಗೆ ಹೀಯಾಳಿಸ್ತಾ ಇದ್ದೀರಿ, ಬೈತಾ ಇದ್ದೀರಿ. ತಪ್ಪು ನನ್ನಿಂದ ಆಗಲಿಲ್ಲ. ಏನೋ ಪ್ರಮಾದ ಆದದ್ದಿರಬಹುದು. ಅದು ಕ್ಷಣ ಮಾತ್ರದಲ್ಲಿ ನನ್ನ ಮತ್ತಿಗೆ ಅಡರಿದಂತಹ ಮಾಂದ್ಯ. ಏನು ಮಾಡೋಣ, ಕ್ಷಣಿಕವಾಗಿ ನಾನು ಆ ಗಂಧರ್ವರನ್ನು ನೋಡಿದ್ದೇನು ಹೌದು, ಆದರೆ ನನ್ನ ಮನಸ್ಸಿನಲ್ಲಿ ಕಲ್ಮಶ ಖಂಡಿತವಾಗಿಲ್ಲವೇ ಇಲ್ಲ. ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದವಳು. ನನ್ನನ್ನು ನೀವೇ ಕಾಯಬೇಕು. ನಿಮ್ಮನ್ನು ಬಿಟ್ಟು ನಾನು ಖಂಡಿತ ಎಲ್ಲಿಗೂ ಹೋಗಲಾರೆ ಸ್ವಾಮಿ. ನನ್ನ ಮಗನಾಣೆ ಸತ್ಯ, ನಾನು ಖಂಡಿತವಾಗಿ ಪತಿತಳಲ್ಲವೇ ಅಲ್ಲ ಸ್ವಾಮಿ. ನಾನು ಇಲ್ಲಿಯೇ ಇರ್ತೇನೆ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ. ನೀನು ಪತಿತಳಲ್ಲ, ನೀನು ಪಾವನೆ. ಹೌದು. ಎಂದೆಂದೂ ಸಿದ್ಧವಾಗುತ್ತಿದ್ದ ಮಳಲ ಕುಂಭ ಹಿಂದೇಕೆ ನಿರ್ಮಾಣವಾಗುವುದಿಲ್ಲ? ಅದರಿಂದಲೇ ಅರ್ಥವಾಗುವುದಿಲ್ವೇ? ನಿನ್ನ ಪಾತಿವೃತ್ಯದ ಭಾಂಡ ಒಡೆದು ಹೋಯಿತು ಅಂತ ಅರ್ಥ ಆಗುವುದಿಲ್ವೇ? ನಿನಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತಾದರೆ ನಾನಲ್ಲ ಮಗನೇ ವಸು. ಎಲ್ಲವ ವಸು ಕೇಳೆನ್ನ ಮಾತ ಎಲ್ಲವ ವಸು ಕೇಳೆನ್ನ ಮಾತನು ಲಲನೆಯನ್ನು ಶೀಘ್ರದಲ್ಲಿ ಖಡ್ಗದಿ ತಲೆಯ ತಲೆಯದು ಮಗನೇ ಜನಕ, ಹೀಗೆ ಬಾ. ಈ ಖಡ್ಗವನ್ನು ಹಿಡಿ. ಯಾಕಪ್ಪ? ಓ ಅವಳ ತಲೆಯನ್ನು ಕಡಿ. ಏನಪ್ಪ ಹೇಳ್ತಾ ಇರುವುದು? ತಾತ ಕೊಲ್ಲುವುದುಂಡೆ ತಾತ ಕೊಲ್ಲುವುದುಂಡೆ ಪುತ್ರರು ಮಾತೆಯನು ನೀನಿಂದ ಕರ್ಕಶ ಮಾತ ಆಡದಿರೆನಲು ಅಪ್ಪ, ಮಗನೇ, ನಿಮ್ಮ ಬಾಯಿಂದ ಇಂಥ ಮಾತನ್ನು ಯಾವತ್ತೂ ಕೇಳಿದವರಲ್ಲ ನಾವು ಮಕ್ಕಳು. ಆದ್ರೆ ಇಂದು ಬಂದು ನೋಡ್ತಾ ಇದ್ದೇನೆ, ನಿಮ್ಮ ಕಣ್ಣುಗಳು ಕೆಂಡದುಂಡೆಯಾಗಿದೆ. ಅಷ್ಟೆಲ್ಲ ಸಿಟ್ಟಿನಿಂದ ಕುಣಿತಾ ಇದ್ದೀರಿ. ತಾಯಿಯನ್ನು ಕಡಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಹೌದು, ಅದು ಖಂಡಿತ ಸಾಧ್ಯ ಇಲ್ಲ. ತಾಯಿಯನ್ನು ಕೊಂದು ಯಾವ ಮಹಾಪಾಪದ ಕೂಪಕ್ಕೆ ನಾನು ಬೀಳ್ಲಿ ಹೇಳಿ? ಇದೊಂದು ಕೆಲಸ ಬಿಟ್ಟು ಬೇರೆ ಏನಿದ್ರು ಹೇಳಿಯಪ್ಪ, ಮಾಡಿ ಪೂರೈಸ್ತೇನೆ. ಯಾರಿಗೋ ನೀನು ಉಪದೇಶ ಮಾಡುವುದು? ಉಪದೇಶ ಅಲ್ಲಪ್ಪ, ನನ್ನ ಸೂಚನೆಯಂತೆ ಅವಳನ್ನು ಕಡಿಯುವುದಿಲ್ವೇ ನೀನು? ಸಾಧ್ಯವೇ ಇಲ್ಲಪ್ಪ. ನೀನು ಸತ್ತೇ ಹೋಗು. ವಸು, ಸುಮನ, ಸುತಪ, ಬೃಹದ್ಬಾಣರೆನ್ನುವಂತಹ 4 ಮಂದಿಗಳಿಗೆ ಸೂಚನೆ ಕೊಟ್ಟರು. ಯಾರೂ ನನ್ನ ಅಪ್ಪಣೆಯಂತೆ ನಡೆಯುವುದಕ್ಕೆ ಸಿದ್ಧರಾಗದೆ ಅಳಿದು ಬಿದ್ದಿದ್ದಾರೆ ಭೂಮಿಯಲ್ಲಿ. ಇನ್ನೇನು ಮಾಡೋದು? ಇನ್ನೇನು? ಒಂದೇ ಒಂದು ದಾರಿ. ಅರುಹಿನೋಳ್ ಬೆನ್ನು ರಾಮನೋರ್ವಗೆ
ಸರಿ, ನನ್ನ ಬದುಕಿನ ಬಯಕೆಯನ್ನು ಈಡೇರಿಸಬಲ್ಲಂತಹ ಒಬ್ಬ ಮಗನಿದ್ದಾನೆ, ಬಾಳ ಭಾಸ್ಕರನಿದ್ದಾನೆ. ಅವನೇ ಭೃಗುವಂಶದ ಪ್ರದೀಪನಿದ್ದಾನೆ. ಆತನನ್ನೇ ಕರೆದು ಇದಕ್ಕೆ ನಿಯೋಜಿಸುತ್ತೇನೆ. ಮಗನೇ ರಾಮ, ಬಾ ಮಗನೇ, ಬಾ ಬಾ ಬಾ. ವಂಶದ ಮಹಾರ್ಣವದ ಸೋಮ ನೀ ಮರಳಿ ತತ್ತಳಿಸವೆ, ಕೊಲ್ಲುವುದೀ ಕಾಮಿನಿಯ ನೆರಳೆಣಿಸವೆ. ರಾಮ, ಅಪ್ಪ, ಅಮೃತಾಂಶು ವಂಶ ವ್ಯೋಮಾಮೃತ ಕಿರಣನಾದಂತಹ ನಿನ್ನನ್ನು ಬಾಚಿ ತಬ್ಬಿಕೊಂಡಿದ್ದೇನೆ ಮಗನೇ. ಹೀಗೆ ಬಾ, ಹೀಗೆ ಬಾ ಮಗನೇ, ಹೀಗೆ ಬಾ. ಇದೇನು? ಧರೆಯ ಮೇ ಕೆಡದಗ್ರಜರ ಗಂಡು, ನನ್ನ ಅಣ್ಣಂದಿರು. ಧರೆಯ ಮೇಲ್ ಕೆಡೆದಗ್ರಜರ ಗಂಡು, ನಿಶ್ಚೇಷ್ಟಿತರಾಗಿ ಬಿದ್ದಿದ್ದಾರೆ. ದುಗುಡದಿ ದುಗುಡದಿಂದಿರುವ ಮಾಜೆಯ ಮೊಗ ನೋಡಿ, ದುಃಖದ ಕಡಲಲ್ಲಿ ಮುಳುಗಿರುವ ನನ್ನಮ್ಮ ಮಾಜೆಯ ಮೊಗ ನೋಡಿ ಮರುಗಿ ಮನದೊಳು ಕರೆಗೆ ಹೋಗೊಟ್ಟು ಆಶ್ರಮಕ್ಕೆ ಬಂದು ನೋಡ್ತಾ ಇದ್ದೇನೆ. ಪೂಜಾ ಪರಿಕರವೆಲ್ಲ ಅಸ್ತವ್ಯಸ್ತಗೊಂಡಿದೆ. ಭ್ರಾತೃ ಪ್ರೇಮದಿಂದ ನನ್ನನ್ನು ಬಾಚಿ ತಬ್ಬಬೇಕಾದಂಥ ನನ್ನ ಅಣ್ಣಂದಿರೆಲ್ಲ ನಿಶ್ಚೇಷ್ಟಿತರಾಗಿ ದರಾಶಾಯಿಗಳಾಗಿದ್ದಾರೆ. ವಾತ್ಸಲ್ಯದ ಮಳೆಯನ್ನೇ ನನ್ನ ಮೇಲೆ ಗರೆಯಬೇಕಾದ ನನ್ನಮ್ಮ ದುಃಖದ ಕಡಲಿನಲ್ಲಿ ಮುಳುಗೇಳುತ್ತಾ ಇದ್ದಾಳೆ. ಯಾಕೆ? ಶಾಂತಿಧಾಮವಾದ ನಮ್ಮ ಆಶ್ರಮ ಭೂಮಿಗೇನಾಯಿತು? ಇತ್ತ ನೋಡಿದರೆ ನನ್ನಪ್ಪ ಪ್ರತ್ಯಕ್ಷ ಪ್ರಳಯ ಭೈರವನಂತೆ ಕುದಿಯುತ್ತಾ ಇದ್ದಾರೆ. ಅಪ್ಪ, ಮಗನೇ ರಾಮ, ಜನಕನ್ನೇ ಬಿಟ್ಟು ಬಿಟ್ಟು ಕೋಪ ಮನಸ್ಸಿನ ಬಯಕೇನು ಅನುಮಾನಿಸದಿರು, ಕೈಗೂಡಿ ಬೆನ್ನೆಲೆ ತನುಜ ಕೊರೆದ ಮುನಿಯು. ಅಪ್ಪ, ನಮಸ್ಕರಿಸಿಕೊಂಡೆ. ಅಂದೊಂದು ದಿನ ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದು ವಿದ್ಯಾಗುರುವಾದ ವಿಘ್ನೇಶ್ವರನಲ್ಲಿ ವಿದ್ಯಾಭ್ಯಾಸಕ್ಕೆಂದು ಹೋದವನು ನಾನು. ಪರಶು ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾ ಇದ್ದರೆ ನಿಮ್ಮ ಸುದೀರ್ಘವಾದಂತಹ ಧ್ವನಿ ಕೈಲಾಸ ಶಿಖರಕ್ಕೆ ಅಪ್ಪಳಿಸಿತು. ಕೈಯಲ್ಲಿ ಹಿಡಿದಂತಹ ಪರಶುವೆ ಸಹಿತವಾಗಿ ಇತ್ತ ಬಂದು ನೋಡಿದರೆ ಯಜ್ಞೇಶ್ವರನಂತೆ ಪ್ರಜ್ವಲಿಸುತ್ತಾ ಇದ್ದೀರಿ. ಯಾಕೆ ಸುದೀರ್ಘ ಧ್ವನಿಯಿಂದ ನನ್ನನ್ನು ಕೂಗಿದ್ರಿ? ನನ್ನಿಂದೇನಾಗಬೇಕು ಹೇಳಿ ಅಪ್ಪ, ಹೇಳಿ. ತರಳನೇ ಕೇಳೋ ಬೇಳಿದ ಜನನೇ,
ಮಗನೇ, ಅಪ್ಪ ನಾನು ಹೇಳಿದಂತೆ ನೀನು ನಡೆಯುತ್ತೆ ಅನ್ನುವುದರಲ್ಲಿ ನನಗೆ ಭರವಸೆ ಬರುವುದಿಲ್ಲ. ಆದ್ದರಿಂದ ಕೊಡು ಭಾಷೆ. ನಿಮ್ಮ ಕುಮಾರನ ಮೇಲೆ ಅನುಮಾನವೇ? ಹರ ಕಮಲಜರು ಅಡ್ಡೈಸೆ ನಿನ್ನ ತತ್ತಳೆ ಹರಕಮಲಜರಡ್ಡೈಸನಿ ತಡೆಯಲಿ ಸುರರೆಲ್ಲರೂ ಬರುವುದ ಸುರರೆಲ್ಲರೂ ಬರಲಿ. ಒರೆದರೆ ಇನ್ನೆಂದವು ಮಾಡಬೇನು ರಕ್ಷಣದೊಳಗಿಂದೆ. ಅಪ್ಪ ಮಗನೇ, ಯಹ ಪ್ರೀಣಯೇ ಸುಚರಿತೈ ಪಿತರೌ ಸಪುತ್ರೋ. ನನಗೆ ಚೆನ್ನಾಗಿ ಗೊತ್ತಿದೆ ಅಪ್ಪ, ತಂದೆಗೆ ಮುದವಾದ ಕಾರ್ಯವನ್ನು ಮಾಡುವ ಆತನೇ ನಿಜವಾದ ಮಗ. ಅಂಥ ಮಗನಾದ ನನ್ನ ಮೇಲೆ ನಿಮಗೆ ಭರವಸೆ ಇಲ್ಲವೇ? ನಿಮ್ಮ ಕಾರ್ಯವನ್ನು ನಾನು ಕೈಗೂಡಿಸುವ ಸಂದರ್ಭದಲ್ಲಿ ನನ್ನನ್ನು ವಿರೋಧಿಸುವುದಕ್ಕೆ ಹರ ಬರಲಿ, ಕಮಲಜನೇ ಬರಲಿ, ಅವರನ್ನು ಲೆಕ್ಕಿಸದೆ ನಿಮ್ಮ ಮಾತನ್ನು ಪಾಲಿಸ್ತೇನೆ. ಹಿಡೀರಿ ಭಾಷೆ. ಸರಿ ಮಗನೇ, ಭರವಸೆ ಬಂತು. ಓ ತನುಭವನೇ, ಜನಕ ನೋಡಲ್ಲಿ ನಿಂತಿದ್ದಾಳೆ. ಯಾರವಳು ಗೊತ್ತೇ? ನಮ್ಮ ಈ ಶಾಂತಿ ದೇವತೆಯ ನರ್ತನ ಶಾಲೆಯಲ್ಲಿ ಕ್ರಾಂತಿಯ ಬೀಜ ಬಿತ್ತುವುದಕ್ಕೆ ಬಂದಂತಹ ಹೆಮ್ಮಾರಿಯವಳು. ಕಡಿಯವಳ ತಲೆಯನ್ನು. ಕಡಿತಾನೆ ಕಡಿ ಕಡಿತಾನೆ ಕಡಿತಾನೆ. ಜಡ್ಡಿಯುತ ಕೊಡಲಿಯ ಮಾತೆಯ ಶಿರವ ಜಡ್ಡಿಯುತ ಕೊಡಲಿಯ ಮಾತೆಯ ಶಿರವನ್ನು ಕಡಿಯುತ ನಿಮಿಷಗಳು ಕಡಿಯುತ ನಿಮಿಷಗಳೇ. ಮಗನೇ, ತನಯನ ಸಾಸಗೆ ಮೆಚ್ಚಿ ಪರಿಗಿಸಿ ತನಯನ ಸಾಹಸಗೆ ಮೆಚ್ಚಿದೆ ಮೆಚ್ಚಿದೆ ವರವ ನಿನಗಾನು ಕರುಣಿಬೆ ಮೂರನು ಬೇಡನಲೋ ಮಗನೇ, ಮಾತಾಪಿತರ ಮೈಯ ಮದವನ್ನು ಕರಗಿಸುವಂತಹ ಮಕ್ಕಳು ಲೋಕದಲ್ಲಿ ಅನೇಕರು ಹುಟ್ಟಬಹುದು. ಪಿತನ ಮಾತನ್ನರಿತು ಅಲ್ಲ ಮನವನ್ನರಿತು ನಡೆಯುವಂತಹ ಮಕ್ಕಳಲ್ಲಿ ನೀನೊಬ್ಬ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕುಮಾರ, ಸಂತೋಷವಾಯಿತು. ನಿನ್ನೆ ಕೃತಿಯನ್ನು ಕಂಡು ನನ್ನ ಮನಸ್ಸು ತುಂಬಿ ಬಂತು. ಮೆಚ್ಚಿ 3 ವರಗಳನ್ನು ಕೊಡುತ್ತಿದ್ದೇನೆ. ಏನು ಬೇಕು ಬೇಡು. ಅಪ್ಪ, ನನಗೆ ವರ ಕೊಡ್ತೀರೇನಪ್ಪ? ಹೌದಪ್ಪ. ಕರುಣಿಸು ಮಾತೆಯ ಜೀವ ಕರುಣಿಸೋ ಮಾತೆಯ ಜೀವವ ಎನ್ನಯ ಹಿರಿಯವರಿ ಕ್ಷಣದಿ ಧರೆಯಲಿ ಕೆಡದವರೇಳಲಿ ಧರೆಯಲಿ ಕೆಡದವರು ಏಳಲಿ ಎನಗೆ ದುರಿತವು ಬರದಿರಲಿ ಎನಗೆ ದುರಿತವು ಬರದಿರಲಿ. ನಿಗ್ರಹ ಅನುಗ್ರಹ ಸಂಪನ್ನರು ತಾವು. ನಾ ಮಾಡಿದ ಕಾರ್ಯಕ್ಕೆ ಮೆಚ್ಚಿ ಪ್ರಸನ್ನರಾಗಿ ಅನುಗ್ರಹ ದೃಷ್ಟಿಯನ್ನು ನನ್ನ ಮೇಲೆ ಬೀರ್ತಾ ಇದ್ದೀರೇನಪ್ಪ? ಹೌದು ಕುಮಾರ. ನಾನು ಮಾಡಿದ ಪಾತಕ ಏನು ಅಂತ ಈಗ ನನಗೆ ಜ್ಞಾನೋದಯವಾಯಿತಪ್ಪ. ಅಂದೊಂದು ದಿನ
ನಾನು ನಿಮ್ಮಿಂದ ಬೀಳ್ಕೊಂಡು ಇಲ್ಲಿಂದ ಹೊರಟು ಹೋಗುವ ಸಂದರ್ಭದಲ್ಲಿ ಈ ಆಶ್ರಮ ಪ್ರದೇಶದ ಶಾಂತಿಯನ್ನು ಕಂಡು ಸಂತೋಷ ಕಂಡು ಹೋಗಿದ್ದೆ. ಇಂದು ಹಿಂತಿರುಗಿ ಬಂದಾಗ ನಾನು ಕಂಡದ್ದು ನಿಮ್ಮ ಕೋಪಾಟೋಪವನ್ನು. ಜಾಜ್ವಲ್ಯಮಾನವಾಗಿ ಕಾಣುತ್ತಿರುವಂತಹ ನಿಮ್ಮನ್ನು ಕಂಡ ನನಗೆ ಏನು ಮಾಡ್ತೇನೆ, ಎಲ್ಲಿದ್ದೇನೆ ಎನ್ನುವುದನ್ನು ಮರೆತೆ. ನಿಮ್ಮ ಪ್ರಸನ್ನತೆಯೇ ಲಕ್ಷ್ಯವಾಗಿದ್ದ ನನಗೆ ಮಾತನ್ನು ಪೂರೈಸಿದೆ. ತಾಯಿಯ ತಲೆಯನ್ನು ಕತ್ತರಿಸಿ ಚೆಲ್ಲಿದೆ. ಅಪ್ಪ, ಪ್ರಪಂಚದಲ್ಲಿ ಯಾವ ಮಗನು ಮಾಡಲಾಗದ ಘೋರ ಪಾತಕವನ್ನು ನಾನು ಮಾಡಿಬಿಟ್ನಪ್ಪ. ಅಪ್ಪ, ತಾಯಿಯನ್ನು ಕಡಿದ ಪಾಪದ ಲೇಪವೋ ಎಂಬಂತೆ ನೋಡಿ ನನ್ನ ಕೊಡಲಿಯಲ್ಲಿ ಅಂಟಿಕೊಂಡಿದೆ ರಕ್ತ. ನಾಳಿನ ಜನ ನನ್ನನ್ನು ಆಕ್ಷೇಪಿಸದ ರೀತಿಯಲ್ಲಿ, ಜೊತೆಗೆ ತಾಯಿಯನ್ನು ಕೊಂದ ಪಾತಕವು ನನಗೆ ಬಾಧಿಸದ ರೀತಿಯಲ್ಲಿ ತಾವು ಅನುಗ್ರಹಿಸಬೇಕು. ಜೊತೆಗೆ ಆಶ್ರಮಕ್ಕೆ ನಾನು ಬಂದಾಗ ತಾಯಿಯನ್ನು ಅನುಗ್ರಹಿಸಬೇಕು. ಹೌದು, ಅಂದರೆ ಬದುಕಿಸಬೇಕು. ಬದುಕಿಸುವುದೇ ಹೌದಾದರೆ ಅವಳನ್ನು ಕೊಂದದ್ದಕ್ಕೆ ಅರ್ಥವೇನೋ? ಬೇಡ ಬೇಡ, ಅವಳೆಲ್ಲ ಬದುಕುವುದು ಬೇಡ, ಅವಳು ಸತ್ತಲ್ಲಿಂದ ಸತ್ತೋಗ್ಬೇಕು ಅವಳು. ಅಪ್ಪ, ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸಿ ಆಗಿದೆ. ಅನುಗ್ರಹ ದೃಷ್ಟಿಯನ್ನು ನನ್ನ ಮೇಲೆ ಬೀರಿದವರು ತಾವು. ವರ ಕೊಡ್ತೇನಂತ ಹೇಳಿದವರು ನೀವೇ. ಹೌದು, ನನಗೆ ವರ ಬೇಕಾದ್ದೇ. ವರ ರೂಪದಲ್ಲೇ ಅವಳನ್ನು, ಅಯ್ಯೋ ನೀನು ಸಿಕ್ಕಿಸಿ ಹಾಕಿದಿ ಮಗನೇ, ನನ್ನನ್ನು ಏನು ಮಾಡೋದು? ಇದು ಕಮಂಡಲದ ಉದಕವನ್ನು ಅವಳ ಮೇಲೆ ಪ್ರೋಕ್ಷಿಸಿದ್ದೇನೆ, ಬದುಕಲಿ. ಅಪ್ಪ, ನನ್ನ ಅಣ್ಣಂದಿರು, ಹೌದು, ನನ್ನ ಮೇಲೆ ಭ್ರಾತೃಪ್ರೇಮವನ್ನು ಹರಿಸುವಂತಹ ಅಣ್ಣಂದಿರಿಗೆ ಇಂತಹ ಶಿಕ್ಷೆ ಯಾಕಪ್ಪ? ಅವರನ್ನು ಬದುಕಿಸಿ. ಅನಿಷ್ಟ ಸಂತಾನಗಳು ಹೇಳಿದ್ದನ್ನು ಕೇಳಲಿಕ್ಕಿಲ್ಲ, ಅಪ್ಪಮ್ಮನ ಮೇಲೆ ಗೌರವ ಇಲ್ಲ, ಅಂಥದ್ದೂ ಇನ್ನು ಬದುಕಬೇಕಾ? ಸೆಗಣಿಯಲ್ಲಿ 1000 ಹುಟ್ಟುತ್ತದೆ, ಮಧ್ಯಾಹ್ನಕ್ಕೆ ಲಯ ಆಗುತ್ತದೆ. ಇದು ಅಂಥವುಗಳೇ. ಸತ್ತಲ್ಲಿಂದ ಸತ್ತೋಗ್ಲಿ ಅವರು, ಬೇಡ ನಿನಗೆ ಅಣ್ಣಂದಿರು. ಅವರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗೇ ಆಗಿದೆ. ಈಗ ಪರಿಶುದ್ಧರಾಗಿದ್ದಾರೆ, ಮತ್ತ್ಯಾಕಪ್ಪ ಸಿಟ್ಟು? ಅದಕ್ಕೆ ಬದುಕಿಸಿ ಅಪ್ಪ. ಅಂದರೆ 2ನೇ ವರ ರೂಪದಲ್ಲಿ ನೀನದನ್ನು ಕೇಳೋದು. ಅಣ್ಣಂದಿರನ್ನು ಬದುಕಿ. ಅಯ್ಯ, ನನ್ನ ಕಣ್ಣೆದುರಿಗೆ ಅವುಗಳು ಬರಬಾರದು. ಇದು ಕಮಂಡಲೋದಕವನ್ನು ಅವರ ಮೇಲೆ ಪ್ರೋಕ್ಷಿಸಿದ್ದೇನೆ, ಬದುಕಲಿ. 3ನೇ ವರವಾಗಿ ಈ ಪಾಪವು ನನಗೆ ಲೇಪಿಸದ ರೀತಿಯಲ್ಲಿ ಮತ್ತು ನನ್ನ ವಿದ್ಯಾ ಪರಿಪೂರ್ಣವಾಗುವಂತೆ 3ನೇ ವರ ಅನುಗ್ರಹಿಸಪ್ಪ. ಕುಮಾರ, ಓ ಅಲ್ಲಿ ಗಂಧರ್ವರ ಕೇಳಿಯನ್ನು ಕಂಡು ಮಲಿನಗೊಂಡಂತಹ ಈ ಪಾತ್ರೆಯನ್ನು, ಇವಳ ಮನಸ್ಸಿನ ಪಾತ್ರೆಯನ್ನು ತೊಳೆಯಬೇಕು ಅಂತಾದರೆ ಈ ರೂಪದಲ್ಲಿ ಅವಳ ತಲೆ ಕಡಿಯಲೇಬೇಕಾಯಿತು. ಪಿತನ ಆಜ್ಞೆಯನ್ನು ಮೀರಿ ನಡೆಯುವ ಅಥವಾ ಅದನ್ನು ಕಡೆಗಣಿಸುವಂತಹ ಮಕ್ಕಳು ಲೋಕದಲ್ಲಿ ಬದುಕುವುದಕ್ಕೆ ಹಕ್ಕನ್ನು ಕಳ್ಕೊಳ್ತಾರೆ ಎಂಬುದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಿನ್ನ ಅಣ್ಣಂದಿರು ನಿಂತರು. ಮತ್ತವರನ್ನು ನನ್ನ ತಪೋ ಮಹಿಮೆಯಿಂದ ಬದುಕಿಸಿದ್ದೇನೆ. ನಿನ್ನ ಮನಸ್ಸಿನ ಮೂಲೆಯಲ್ಲಿ ಪಾಪದ ಶಂಕೆಯೊಂದಿದೆ. ಹೌದಪ್ಪ. ತಾಯಿಯನ್ನು ಕೊಂದದ್ದು ನಿನ್ನದ್ದು ಮಹಾದೋಷ ಎನ್ನುವಂತಹ ಶಂಕೆ ನಿನಗಿರುವುದೇ ಹೌದಾದರೆ ಅವಳನ್ನು ಬದುಕಿಸಿದ ಪುಣ್ಯದಲ್ಲಿ ಅದು ತೊಳೆದು ಹೋಗುವುದಿಲ್ವೇನೋ? ಆದ್ದರಿಂದ ನಿನ್ನ ಮನದಲ್ಲಿ ಅಂಟಿರುವಂತಹ ಪಾಪದ ಶಂಕೆ ತೊಲಗಿ ಹೋಗಲಿ, ತೊಳೆದು ಹೋಗಲಿ, ತೊಡೆದು ಹೋಗಲಿ, ಮುಂದದು ಉಳಿಯಬಾರದು. ಇದು 3ನೇ ವರ. ಹಾಗಾದರೆ ನಾನು ಕೈಲಾಸವನ್ನು ಸೇರಿ ಗುರುವಿನಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಲೇ? ಒಳ್ಳೆಯದು ಮಗನೇ. ಹುಟ್ಟಿನಿಂದಲೇ ನಿನ್ನ ಕೈಯಲ್ಲಿ ಕೊಡಲಿ ಇತ್ತು. ಪರಶುಧಾರಿಯಾದಂತಹ ವಿಘ್ನೇಶನಲ್ಲಿ ವಿಶೇಷ ವಿದ್ಯೆಯನ್ನು ಅಭ್ಯಾಸ ಮಾಡಿದವ ನೀನು. ಆ ವಿಘ್ನೇಶ್ವರ ಸ್ವಾಮಿ ನಿನಗೆ ಶುದ್ಧರಾಯಸ ಕೊಟ್ಟು ಆಶೀರ್ವಾದ ಮಾಡಿದ ಮರುಕ್ಷಣದಲ್ಲಿ ನನ್ನ ಕರೆ ಕೇಳಿ ಓಡೋಡಿ ಬಂದವ. ಸರಿ ಮಗನೇ, ಕೊಡಲಿಯೊಂದಿಗೆ ಆಶೀರ್ವಾದ ಕೊಡಲು ಬಂದಂತಹ ವಿಘ್ನೇಶ್ವರ ಅಷ್ಟನ್ನು ಕೊಟ್ಟ ಕೂಡಲೇ ಇಷ್ಟ ಆಯಿತು. ಈ ಕೊಡಲಿಂದ ಇನ್ನು ಮುಂದಕ್ಕೆ ಇನ್ನೇನಾಗುವುದೋ? ಒಂದು ತಲೆ ಇಲ್ಲಿ ಹೋಯಿತು, ಇನ್ನೆಷ್ಟು ತಲೆಗಳು ಈ ಕೊಡಲಿಗೆ ಆಹುತಿಯಾಗುವುದಕ್ಕುಂಟೋ ಏನೋ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ. ತಂದೆಯ ಮಾತನ್ನು ಪಾಲಿಸುವುದು ನನಗೆ ಕರ್ತವ್ಯವಾದ್ದರಿಂದ ತಾಯಿ ಎನ್ನುವುದನ್ನೂ ಮರೆತು ಕಡಿದು ಬಿಟ್ಟೆ. ನಿನ್ನ ಕರ್ತವ್ಯವನ್ನೇ ನೀನು ಮಾಡಿದ್ದೆ ಮಗ. ತಂದೆ ಕೊಟ್ಟ ವರದಿಂದ ಮತ್ತೆ ಬದುಕಿಸಿಕೊಂಡೆ. ಅದು ನೀನು ನನಗೆ ಕೊಟ್ಟ ವರ ಅಲ್ವೇ ಹೇಳು? ನನಗೆ ಮತ್ತೆ ಬದುಕನ್ನು ಕಲ್ಪಿಸಿಕೊಟ್ಟವನು ನೀನಲ್ವೇ ಮಗನೇ? ನಿನಗೆ ನಾನು ಬದುಕನ್ನು ಕೊಟ್ಟದಿದ್ದರೂ ನನಗೂ ನೀನು ಬದುಕನ್ನು ಕೊಟ್ಟಿದ್ದೀಯ. ಆಗಲಿ, ನಿನ್ನ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಲಿ ಮಗನೇ. ಮುಂದೆ ಕೈಲಾಸಕ್ಕೆ ಹೋಗಿ ಬರಲೇ? ಹೋಗಿ ಬಾ ಮಗನೇ. ಧರಣಿಯ ಮರ ಶ್ರೇಷ್ಠ ಬಳಿಕ ಯೋಜಿಸಿ ತರುಣಿಯು ಕೊಲಿಸಿದ ಕ್ರೋಧ
ಅದರಿಂದವನ ಹೊರಡಿಪೆನೆನುದ ಕ್ರೋಧವನು ತ್ಯಜಿಸಿ ವನಿತೆಯಳ ಒಡಗೂಡಿ ಸ್ವಾಮಿ ರೇಣುಕಾ, ತಪ್ಪಾಯಿತು ಅಂತ ನಿಮ್ಮ ಪಾದವನ್ನು ಬಂದು ಹಿಡಿತಾ ಇದ್ದೇನೆ. ಹೌದು. ಅದರ ಜೊತೆಗೆ ನನಗನಿಸುವುದು ಸ್ವಾಮಿ, ಇಷ್ಟಕ್ಕೆಲ್ಲ ಕಾರಣ ನಿಮ್ಮಲ್ಲಿ ಅಡಗಿರುವಂತಹ ಕೆಟ್ಟ ಕೋಪವೋ ಅಂತ ಅನ್ನಿಸ್ತದೆ. ಮತ್ತು ನೋಡಿ, ನಮಗೆ ನಿಮ್ಮ ಮುಖ ನೋಡ್ಲಿಕ್ಕೆ ಒಂದು ರೀತಿಯಾದ ಹೆದರಿಕೆ, ಹೊತ್ತು ಉರಿತಾ ಉಂಟು ಆ ಮುಖ. ಕೋಪವೆಂಬುದು ಪಾಪದ ನೆಲೆಗಟ್ಟು ಅಂತ ನೀವೇ ಹೇಳುವ ಮಾತು ಸ್ವಾಮಿ. ಎಂತಹ ಅನಾಹುತ ಅನರ್ಥಗಳು ಸಂಭವಿಸುವುದಕ್ಕೆ ಸಾಧ್ಯ ಉಂಟು. ಆ ಸಿಟ್ಟು ಇನ್ನು ಮುಂದೆ ನಿಮ್ಮ ಬಿಟ್ಟು ಹೋದರೂ ಒಳ್ಳೆಯದು ಅಂತ ನನಗನಿಸುವುದು. ರೇಣುಕಾ ಪ್ರಭು, ನಾವು ಧರಿಸುವಂತಹ ಬಟ್ಟೆ ಮಲಿನವಾದ ಹೊತ್ತಿಗೆ ಅದನ್ನು ತೊಳೆದು ಒಣಗಿಸಿ ಮತ್ತೆ ಉಟ್ಟುಕೊಳ್ಳುತ್ತೇವೆ. ನಾವು ಅಟ್ಟು ಉಣ್ಣುವಂತಹ ಪಾತ್ರೆ ಅದೂ ಮಲಿನವಾದರೆ ಅದನ್ನೂ ತೊಳೆದು ಮತ್ತೆ ಬಳಸಿಕೊಳ್ಳುತ್ತೇವೆ ನಾವು. ಹಾಗೆ ನಿನ್ನ ಈ ದೇಹ ಎನ್ನುವಂತಹ ಪಾತ್ರೆಗೆ ಅಂಟಿದ ಮಾಲಿನ್ಯವನ್ನು ತೊಳೆಯುವುದಕ್ಕೆ ಇಷ್ಟು ಮಾಡಬೇಕಾಯಿತು ನಾನು. ಕೋಪ ಎನ್ನುವುದು ಒಳಿತಲ್ಲ. ಕೋಪಿಷ್ಠನಾದಂತಹ ಯತಿ ಚಂಡಾಲನಿಗೆ ಸಮಾನ ಅಂತ ಶಾಸ್ತ್ರಜ್ಞರ ಅಭಿಪ್ರಾಯವಿದೆ. ಕೋಪ ಎಂಬುದು ಅನರ್ಥ ಸಾಧನ. ಕೋಪವೇ ಸಂಸಾರ ಬಂಧನ. ಕೋಪದಿಂ ಉರುತರದ ಸುಕೃತವು ಲಯವನೈದುವುದು. ಕೋಪ ಉಳ್ಳವ ಯಾವನೇ ಆಗಲಿ ಕಾಪುರುಷನಃ ಇಹ ಪರಕ್ಕೆ. ಮತ್ತೆ ಇಂತಹ ಕ್ರೋಧವನ್ನು ಮೈಗೂಡಿಸಿಕೊಳ್ಳಬೇಕಾದಂತಹ ಅವಶ್ಯಕತೆಯೂ ನನ್ನ ಜೀವನದಲ್ಲಿ ಇನ್ನು ಮುಂದಕ್ಕೆ ಇಲ್ಲ. ಪರಶುರಾಮನಂತಹ ಮಗನನ್ನು ಪಡೆದಂತಹ ನಮಗೆ ಮತ್ತೆ ಈ ಕ್ರೋಧದ ಅವಶ್ಯಕತೆ ಅಥವಾ ಕಾಮದ ಅವಶ್ಯಕತೆಯ ಇಲ್ಲವೇ ಇಲ್ಲ. ಆದ್ದರಿಂದ ಈ ಕ್ಷಣಕ್ಕೆ ನನ್ನ ಈ ಕ್ರೋಧವನ್ನು ಮನಸ್ವಿ ಬಿಟ್ಟಿದ್ದೇನೆ. ನೋಡಿ, ಅವ ಕೂಗುವುದು ಮತ್ತೆ ಬಿಡಬೇಡ, ಬಿಡಬೇಡ. ಕೆಂಪು ಬಣ್ಣದವಲ್ಲಿ ಕಾಣಿಸ್ತಾ ಇದ್ದಾನೆ. ಹೌದು, ಹೋಗುತ್ತಿದ್ದಾನೆ. ಬಿಡಬೇಡ ಎನ್ನ ಬಿಡಬೇಡ. ಅವನ ಮುಖ ತಿರುಗಿ ನೋಡ್ತಾನೆ ಅವ. ಈ ಆಶ್ರಮಕ್ಕೆ ಬರಬಾರ್ದು ನೀನು. ಇದ್ದಲೋ ವನಪಾಲಕರ ಮೋದ ಮನಿಸುದ ಕೋರ್ತವೀರ್ಯ ಭೂಪತಿದ ಮೃಗಬೇಟೆಗನು ತದರಣೆ ಒಡೆಯ. ವನಪಾಲಕರು ಬಂದು ದೂರಿಟ್ಟಿದ್ದಾರೆ. ಪ್ರಭೋ, ಕಾರ್ತ್ಯವೀರ ಅರ್ಜುನ ನಮ್ಮನ್ನು ಕಾಪಾಡಬೇಕು. ಮೃಗಗಳ ಬಾಧೆಯಿಂದ ತತ್ತರಿಸಿದ್ದೇವೆ ಎನ್ನುವುದಾಗಿ ಅವರಿಗೆ ಅಭಯವನ್ನು ಕೊಟ್ಟ ಹಾಗೆ ಶಬರರ ಪಡೆಯನ್ನು ಸೇರಿಕೊಂಡು ಕಾಂತಾರವನ್ನು ಸೇರಿದವರು ನಾವು. ಆಯ್ತಲ್ಲ, 3 ದಿಕ್ಕಿನ ಬೇಟೆಯನ್ನು ಮುಗಿಸಿದ ಹಾಗಾಯಿತು, ದುಷ್ಟ ಮೃಗಗಳನ್ನು ವಧಿಸಿದ ಹಾಗಾಯಿತು. ಆದರೆ ಆಯಾಸ ಎನ್ನುವುದು ನನ್ನ ದೇಹವನ್ನು ಬಾಧಿಸ್ತಾ ಇದೆ. ಹಸಿವೆ ಎನ್ನುವುದು ನನ್ನನ್ನು ಕಾಡ್ತಾ ಇದೆ. ಏನ್ ಮಾಡೋಣ? ಈ ಹಸುವೆಯನ್ನು ಇಂಗಿಸಿಕೊಳ್ಳುವುದಕ್ಕೆ ಯಾವ ದಾರಿಯನ್ನು ಹುಡುಕಬೇಕು ಅಂತ ನೋಡ್ತಾ ಇದ್ದ ಹಾಗೆ ಓ ಆ ಕಡೆಯಲ್ಲಿ ನೋಡು, ಪರ್ಣಿಕುಟೀರ ಒಂದು ಕಾಣ್ತಾ ಇದೆ. ಹೌದು, ಅಲ್ಲಿಗೆ ಹೋದರೆ ನಮಗೆ ಬೇಕಾದ ಎಲ್ಲ ಆ ಹಸಿವೆಯನ್ನು ಇಂಗಿಸಿದ್ದಕ್ಕೆ ವ್ಯವಸ್ಥೆ ಸಿಕ್ಕಿತು. ಹೀಗೆ ಮುಂದೆ ಸಾಗೋಣವಾ? ಆಶ್ರಮಕ್ಕೆ ಹೋಗೋಣ. ಮಹಾರಾಜ, ನಮೋ ಹೀಗೆ ಬರಬೇಕು. ಮಹರ್ಷಿ, ನಮ್ಮ ವಟುಗಳೇ ಬಂದು ಹೇಳಿದಂತೆ ಮಾಹಿಷ್ಮತಿಯ ದೊರೆ ನೀನು ಎನ್ನುವುದನ್ನು ತಿಳಿದಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಪರಿಚಯ ಬಹಳ ಹಳೆಯ ಕಾಲದಿಂದ ನಮಗುಂಟು. ಹೌದಪ್ಪ, ರೇಣುಕೆಯ ಸ್ವಯಂವರ ಕಾಲದಲ್ಲೇ ಇತ್ತು. ಹೀಗೆ ಬರಬೇಕು. ಇದು ಆಶ್ರಮ ಧರ್ಮ. ನಮೋ ನಮಃ. ನಾನು ಗೃಹಸ್ಥನ ಇದ್ದೇನೆ. ಆದ್ರಿಂದ ನಿನ್ನನ್ನು ಉಪಚರಿಸುವುದು ನನಗೆ ಕರ್ತವ್ಯ. ಮಧ್ಯಾಹ್ನದ ಹೊತ್ತು ನಮ್ಮಲ್ಲಿ ಉಂಡು ಹೋಗಬೇಕು. ಸ್ವಾಮಿ, ಯಾಕೆ ಈ ಮಾತನ್ನು ನಾನು ನಂಬುವುದಕ್ಕೆ ಅಸಾಧ್ಯ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ನೀವು ಈ ರೀತಿಯಾಗಿರುವಂತ ಗುಡಿಸಲಲ್ಲಿ ಇದ್ದವರು. ಹೌದು, ನಾವು ಒಬ್ಬಿಬ್ಬರು ಇಲ್ಲ. ಅದರಲ್ಲಿಯೂ ರಾಜಮನತನದವರು. ನಮಗೆ ಬೇಕಾಗಿರುವಂತಹ ಮಿಷ್ಟನ್ನವನ್ನು ಉಣಬಡಿಸುವುದಕ್ಕೆ ನಿಮಗೆ ಎಲ್ಲಿ ಸಾಧ್ಯತೆ ಉಂಟು? ನೋಡಿ, ಒತ್ತಾಯ ಮಾಡಬೇಕಾದ್ದಿಲ್ಲ. ನಾವು ಎಲ್ಲಿಯಾದ್ರೂ ವ್ಯವಸ್ಥೆ ಮಾಡಿಕೊಳ್ತೇವೆ. ನಾವು ಹೋಗಿ ಬರ್ತೇವೆ. ಮಹಾರಾಜ, ಗೃಹಸ್ಥನೊಬ್ಬ ಬಂದ ಅತಿಥಿಯನ್ನು ಪೂಜಿಸದೆ ಅಥವಾ ಉಣಬಡಿಸದೆ ಬಿಟ್ಟ ಅಂತಾದರೆ ಅವನಿಗೆ ಯಾವ ಪಾಪ ಪ್ರಾಪ್ತವಾಗುತ್ತದೆ ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲವ. ಮತ್ತೆ ನಮ್ಮಲ್ಲಿ ಅಷ್ಟು ಸೌಲಭ್ಯ ಉಂಟೋ ಇಲ್ಲವೋ ಎನ್ನುವ ಅನುಮಾನವೇ ನಿನಗೆ ಬೇಡ. ಸುರಪನೆ ಇತ್ತಿರುವ ಕಾಮಧೇನುವಿನ ಸಹಾಯದಿಂದ ಇಷ್ಟು ಮಂದಿಯನ್ನಲ್ಲ, ಇನ್ನಷ್ಟು ಮಂದಿಯನ್ನು ಉಪಚರಿಸುವುದಕ್ಕೆ ನಮ್ಮಿಂದ ಸಾಧ್ಯವಿದೆ. ಆದ್ದರಿಂದ ಹತ್ತಿರದ ನರ್ಮದೆಯಲ್ಲಿ ಎಲ್ಲರೂ ಕೈಕಾಲು ತೊಳ್ಕೊಂಡು ಬನ್ನಿ. ಊಟವನ್ನು ತೀರಿಸಿ ಮತ್ತೆ ಹೋಗಿ. ಆದೀತು, ಅಪ್ಪಣೆಯಂತೆ ನಡೆದುಕೊಳ್ಳುತ್ತೇನೆ. ಏ ದೂತ,
ಒಡೆಯ, ವ್ಯವಸ್ಥಿತವಾದ ಊಟ ಸಿಕ್ಕಿದ ಹಾಗಾಯ್ತು. ಇಂಥ ಊಟ ಜೀವಮಾನದಲ್ಲಿ ಮಾಡಲಿಲ್ಲ. ಅರಮನೆಯಲ್ಲಿ ಇಂಥ ಊಟ ಉಂಡಿದುಂಟೇನೋ ಅದಲ್ಲ ನಾನು ಯೋಚನೆ ಮಾಡುವುದು. ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾವಿದ್ದೇವೆ. ಹೌದು, ನಮಗೆಲ್ಲವರಿಗೂ ಒಂದು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಊಟಕ್ಕೆ ಸಿದ್ಧಪಡಿಸಿದ್ದಾನಲ್ಲ ಈ ಮುನಿವರ. ಅದೇ ಆದುದರಿಂದ ಈ ಊಟದ ಗುಟ್ಟೇನು ಎನ್ನುವುದನ್ನು ಆ ಮುನಿಯಲ್ಲಿಯೇ ಕೇಳಿ ತಿಳಿದುಕೊಳ್ಳಬೇಕು. ಆಯ್ತು, ನೋಡೋಣವಂತೆ. ಓ ಮುನಿಪುಂಗವ ಮಹಾರಾಜ, ನನಗೆ ಆಶ್ಚರ್ಯವೇ ಆಗ್ತಾ ಇದೆ. ನಮಗೆ ಇಷ್ಟು ಬೇಗ ಬೇಕಾಗಿರುವ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿಸಿಬಿಟ್ರಲ್ಲ, ಇದು ಹೇಗಾಯಿತು ಎನ್ನುವುದು ಅರ್ಥ ಆಗಲಿಲ್ಲ ನನಗೆ. ಅಯ್ಯ, ಸುರಪನಿತ್ತಿರುವ ಕಾಮಧೇನುವಿನ ಅನುಗ್ರಹದಿಂದ ಇದು ಸಾಧ್ಯವಾಯಿತು. ಹೌದು, ಕಾಮಧೇನು ನೋಡಲ್ಲಿ ಅಲ್ಲಿ ಕಾಣಿಸುತ್ತಾ ಇರುವುದು. ಹಾ, ಸಾಮದಿ ಕೊಟ್ಟರೆ ಒಳ್ಳಿತು ಯತಿಗೇಳು, ಸಾಮ ತಪ್ಪಿದ ಬಳಿಕ ನಾಮಾಳ್ಬುದೇನು ದಂಡನೆ ನೃಪಧರ್ಮವು ಈ ಮುಹೂರ್ತದೊಳ್ಳೊಯ್ಯುವೆನು. ಓ ಮಹರ್ಷಿ, ನನ್ನದೊಂದು ವಿನ್ನಪವನ್ನು ನೆರವೇರಿಸಿಕೊಡಬೇಕು ಎನ್ನುವುದಾಗಿ ಹೇಳಿಕೊಳ್ಳುತ್ತಾ ಇದ್ದೇನೆ. ಏನು? ಆ ಧೇನುವಿನಿಂದ ಈ ರೀತಿಯಾಗಿರುವಂತ ಎಲ್ಲ ಊಟದ ವ್ಯವಸ್ಥೆ ಆಯಿತು ಅಂತ ಹೇಳ್ತಾ ಇದ್ದೀರಿ. ಮಹರ್ಷಿ, ಆ ಧೇನುವನ್ನು ದಯವಿಟ್ಟು ದಯಮಾಡಿ ನನಗೆ ಕೊಡಬೇಕು. ಯಾಕೆಂತ ಹೇಳಿದ್ರೆ ಮಹಾರಾಜನಾಗಿರುವಂತಹ ನನ್ನಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಊಟವನ್ನು ಬಯಸಿ ಬರುವಂತಹ ಜನರಿರುತ್ತಾರೆ. ಅವರಿಗೆ ಬೇಕಾಗಿರುವಂತಹ ಊಟ ಉಪಚಾರವನ್ನು ಮಾಡುವುದಕ್ಕೆ ಇದು ನನಗೆ ಅನುಕೂಲವಾಗ್ತದೆ. ದಯವಿಟ್ಟು ಆ ಧೇನುವನ್ನು ನನಗೆ ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಸಾಧ್ಯವಿಲ್ಲ ಮಹಾರಾಜ. ಸುರಪ ಇದರಿಂದಾಗಿ ಯಜ್ಞವನ್ನು ನೀನು ಮಾಡಬೇಕು ಅಂತ ಹೇಳಿ ಎಚ್ಚರಿಸಿ ನನಗೆ ಈ ಧೇನುವನ್ನು ಕೊಟ್ಟವನಿದ್ದಾನೆ. ಈ ಗವ್ಯ ದ್ರವ್ಯಗಳನ್ನು ನನ್ನಲ್ಲಿ ನಾನು ಬಳಸಿಕೊಳ್ಳುವುದಕ್ಕೆ ಅವನ ಅನುಗ್ರಹ ಹೊರತು ಇನ್ನೊಬ್ಬರಿಗೆ ಈ ಧೇನುವನ್ನು ದಾನ ಕೊಡುವುದಕ್ಕೆ ನನಗೆ ಹಕ್ಕಿಲ್ಲ. ಆದ್ದರಿಂದ ಸರ್ವಥಾ ತಾವಿದನ್ನು ಕೇಳಕೂಡದು. ನನ್ನ ಮಾತಿಗೆ ನೀನು ಮಣಿಯುವುದಿಲ್ಲವಂತಾಯಿತು. ಇಲ್ಲಿಯ ಮಹಾರಾಜ ನಾನು, ಆದುದರಿಂದ ಇದನ್ನು ಕಟ್ಟಿ ಒಯ್ತೇನೆ. ಕಟ್ಟ. ಅಯ್ಯೋ ಅಯ್ಯೋ, ಕಾಮಧೇನು, ಕಾಮಧೇನು ಕಳೆದು ಹೋಯಿತು. ರೇಣುಕಾ ಕಳೆದು ಹೋಯಿತು. ನಾನು ಸಿಟ್ಟನ್ನು ಬಿಟ್ಟದ್ದು ತಪ್ಪಾಯಿತು. ಒಂದರ ಕ್ಷಣದಲ್ಲಿ ಇವನನ್ನು ಸುಟ್ಟು ಭಸ್ಮಗೊಳಿಸುತ್ತಿದ್ದೆ. ಆದರೆ ಅದಕ್ಕೆ ಅವಕಾಶ ಇಲ್ಲವಲ್ಲ. ಕಾಮಧೇನುವನ್ನು ಕಳ್ಕೊಂಡಾಯ್ತು. ಒಂದು ದಾರಿ ಇದೆ. ನಮ್ಮ ಮಗನಿದ್ದಾನೆ, ನನ್ನ ಪೌರುಷದ ಪ್ರತಿರೂಪಿ ಇದ್ದಾನೆ. ಆ ಮಗನೇ ಈಗ ಸರಿಯಾದ ಶಾಸ್ತಿಯನ್ನು ಇವರಿಗೆ ಮಾಡುವುದಕ್ಕೆ ಸಮರ್ಥನಿದ್ದಾನೆ. ಮಗನೇ ರಾಮ, ಬಾ ಬಾ ಮಗನೇ ಬಾ. ಏನಪ್ಪ ನೀವಿಬ್ಬರು ನೆಲನೋಟಕರಾಗಿದ್ದೀರಿ, ಅಳುತ್ತಾ ಕುಳಿತಿದ್ದೀರಿ, ಏನಾಯ್ತಿಲ್ಲಿ? ಮಗು, ಮಗನೇ ಲಾಲಿಸು ಕಾರ್ತವೀರ್ಯನು, ವಿಗಡ ಸೇನೆಯ ಕೂಡಿವನದೊಳು ಮೃಗವಿಹಾರಕ್ಕೆ ಬಂದು ಬಿಸಿಲೊಳು ಡಗೆಯಗೊಳ್ಳುತ್ತಾ ಬಂದ ನಿಲ್ಲಿಗೆ. ಕುಮಾರ, ಅಪ್ಪ, ಮಾಹಿಷ್ಮತಿಯ ದೊರೆಯಾದಂತಹ ಕಾರ್ತವೀರ್ಯಾರ್ಜುನ ನಮ್ಮ ಆಶ್ರಮಕ್ಕೆ ಬಂದನಪ್ಪ. ಮಧ್ಯಾಹ್ನದ ಹೊತ್ತಿನಲ್ಲಿ ಉಣಬಡಿಸಿದೆವು ಕಾಮಧೇನುವಿನ ಸಹಾಯದಿಂದ. ಉಂಡ ಮೇಲೆ ಅವನ ಬುದ್ಧಿ ಯಾಕೆ ವಿಕಲ್ಪವಾಯಿತು ನನಗಂತೂ ತಿಳಿಯದು. ಅಂದರೆ ನಮ್ಮ ಬಗ್ಗೆ ಕೃತಜ್ಞನಾಗಿರಬೇಕಾದಂತಹ ಆತ ಕೃತಜ್ಞನಾಗಿ ಬಿಟ್ಟ. ಆ ಧೇನುವನ್ನೇ ಕೊಡಬೇಕು ಅಂತ ಕೇಳಿದ. ಕೊಡಲಾರೆ ಅಂತ ಹೇಳಿದಾಗ ಬಲಾತ್ಕಾರವಾಗಿ ಆಕೆಯನ್ನು ಎಳೆದುಕೊಂಡು ಹೋದ. ಮಗನೇ, ಎಳೆದುಕೊಂಡು ಹೋದನೆ. ಹೌದಪ್ಪ. ಅವನ ಮಂಡೆಯನ್ನ ಭೂಮಂಡಲಕ್ಕಿಳಿಸಿ ಬರ್ತೇನೆ, ಕೊಡಿಯಪ್ಪಣೆ. ವಿಜಯಿಯಾಗಿ ಬಾ ಮಗನೇ. ಮುನಿ ಕುಮಾರ ಅರರೆ ಮುನಿ ಕುಮಾರನಾಗಿ ದುರಗೆ ಬಂದು ನಮ್ಮ ಕೆಣಗಿ ಬರಿದ ಜನಸಿ ಸಾವುದೀಗ ಸರಿಯ ವಿಪ್ರನೇ. ಎಲ್ಲವೆಲ್ಲವೋ ಮುನಿ ಕುಮಾರ, ನೃಪಾಲ, ಈ ರೀತಿಯಾಗಿ ಸಿಡಿಲಿನ ಆರ್ಭಟೆಯಿಂದ ಮುಂದೆ ಸಾಗುತ್ತಾ ಬಂದಿದ್ದೀಯ. ನಮ್ಮ ಅನೇಕ ವೀರ ಯೋಧರನ್ನು ಮಣ್ಣುಗೂಡಿಸಿದ್ದೀಯ. ಚಕ್ರವರ್ತಿ ಕಾರ್ತ್ಯವೀರ ಅರ್ಜುನನೊಡನೆ ಯುದ್ಧ ಸಲ್ಲದ್ದು. ನಡಿ ಆಚೆ. ನನಗೂ ಉದ್ದೇಶ ಏನಿರಲಿಲ್ಲ. ಅಂತಹ ಯುದ್ಧವನ್ನು ಮಾಡುವಂತೆ ಮಾರ್ಗ ಮಾಡಿಕೊಟ್ಟವನು ನೀನು. ಏನಾಯ್ತು? ಬೇಟೆಗೆಂದು ಹೋದವನು ಆಶ್ರಮದಲ್ಲಿದ್ದಂತಹ ಕಾಮಧೇನುವನ್ನು
ಬಲಾತ್ಕಾರದಿಂದ ಕಟ್ಟಿ ತಂದವನು ನೀನು. ಹೌದು. ಅದು ಯಜ್ಞ ಯಾಗಾದಿಗಳಿಗೆಂದೇ ಅನುಕೂಲ ಆಗಲೆಂದೇ ದೇವತೆಗಳು ಅನುಗ್ರಹಿಸಿದಂತಹ ಹೋಮದೇನು. ಅದರ ಮೇಲೆ ಅರಸನಿಗೆ ಪ್ರಭುತ್ವ ಇಲ್ಲ. ಅದನ್ನ ಕೊಡ್ತೀಯೋ ನಾನು ಕೊಂಡು ಹೋಗ್ಬೇಕು? ಕೊಡುವುದಲ್ಲ, ನಿನ್ನ ತಲೆ ತೆಗಿತೇನೆ, ಬಾ ಮುಂದೆ ಬಾ. ಎಷ್ಟೇ ಯುದ್ಧ ಮಾಡಿದ್ರು ಮತ್ತೆ ಮತ್ತೆ ಪುನಃ ಇವನ ತಲೆಯೋ ಕೈಗಳೋ ಚಿಗುರುತ್ತಾ ಇದೆ. ಯಾಕೆ ಅಂತ ನೋಡಿದರೆ, ಓಹೋ, ಇವನ್ ಯಾರೆಂದು ನನಗೆ ಅರ್ಥವಾಯಿತು. ಒಂದು ಕಾಲದಲ್ಲಿ ನನ್ನ ಕೈಯಲ್ಲಿದ್ದ ಸುದರ್ಶನ, ಇವನ ಹೃದಯದಲ್ಲಿ ಅಮೃತ ಜಲ ಇದೆ. ಅದನ್ನೇ ಇವನ ಎದೆಯನ್ನು ಸೀಳಿ ಹೊರ ತೆಗೆದು ಆಮೇಲೆ ಇವನ ತಲೆಯನ್ನು ಕಡಿತೇನೆ. ನಾರಾಯಣ ನಾರಾಯಣ ನಾರಾಯಣ. ಏನು ಆಶ್ಚರ್ಯ! ಕಾರ್ತವೀರ್ಯಾರ್ಜುನನ ಅವಸಾನದಿಂದ ಕ್ರುದ್ಧರಾದಂಥ ಹೈಹಯಾದಿಗಳು ಬಂದು ನನ್ನ ತಂದೆಯನ್ನು ಕೊಂದರಂತೆ. ದುಷ್ಟ ಕ್ಷತ್ರಿಯರು ತೈತಾಂ ತೈತ ತಿನ್ನ ತೈತಾಂ ತೈತ ತಿನ್ನ ತೈತಾಂ ತೈತ ತಿನ್ನ ತೈತಾಂ ಹಲವು ದೇಶವ ಸುದ್ದಿ ಕ್ಷಾತ್ರ ದೇಶವ ಮುರಿವುದ ಭಾರ್ಗವನೈ ತರಲು ತಂದೆಯ ಸಾವಿನಿಂದ ನನ್ನ ತಾಯಿ ನೊಂದು 21 ಬಾರಿ ಎದೆಯನ್ನು ಕುಟ್ಟಿಕೊಂಡು ಅಳುತ್ತಿರುವುದನ್ನು ಕಂಡಂತ ನಾನು ಕೆಂಡಕಾರಿ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಬಂದು ಕಂಡ ದುಷ್ಟ ಕ್ಷತ್ರಿಯರ ಮಂಡೆಯನ್ನೆಲ್ಲ ಕತ್ತರಿಸಿ ಚೆಲ್ಲಿದೆ. ಅಮ್ಮ, ಮಗನೇ, ಏನಮ್ಮ ಇದು ನಿನ್ನ ಲೀಲೆ? ಹೌದು ಮಗನೇ, ಮಗು ಪರಶುರಾಮ. ಅಮ್ಮ, ನನ್ನ ಎಲ್ಲ ಅವತಾರಗಳಲ್ಲಿ ನೀವು ದೇವಾನುದೇವತೆಗಳೆಲ್ಲ ಸಹಕರಿಸಿದ್ದೀರಿ ನನಗೆ. ಇನ್ನು ಮುಂದೆ ನಾನು ಇದೇ ಸ್ಥಳದಲ್ಲಿ ಎಲ್ಲವ್ವ ಎನ್ನುವಂತಹ ಹೆಸರಿನಿಂದ ನೆಲೆಯಾಗಿರುತ್ತೇನೆ. ಈ ಸ್ಥಳಕ್ಕೆ ಎಲ್ಲಮ್ಮನ ಗುಡ್ಡವೆಂದೇ ಹೆಸರಾಗಲಿ. ನನ್ನ ಉಳಿದ 4 ಮಕ್ಕಳು ಜೋಗವ್ವ ಜೋಗತಿಯರಾಗಿ ಶೈವ ಮತಸ್ಥರಾಗಿ ನನ್ನ ಚರಿತ್ರೆಯನ್ನು ಪ್ರಪಂಚದ ತುಂಬೆಲ್ಲ ಪ್ರಚುರಪಡಿಸುತ್ತಿರಲಿ. ಭಕ್ತರ ಅಭೀಷ್ಟದಾಯಕಿಯಾಗಿ ನಾನು ಇಲ್ಲೇ ನೆಲೆಯಾಗಿರುತ್ತೇನೆ. ನನ್ನ ಈ ಪುಣ್ಯತಮವಾದಂತಹ ಕಥೆಯನ್ನು ಹೇಳಿ ಕೇಳಿ ಆಡಿ ಹಾಡಿ ಹೊಗಳಿದವರಿಗೆ ಶುಭವಾಗಲಿ, ಮಂಗಲವಾಗಲಿ ಮಗನೇ, ಮಂಗಲವಾಗಲಿ. ಕರಜೊಳ್ಳು ಪರಶುಪಾಶಾಂಕುಶಧರನಿಗೆ ಹರುಷಜಿ ಭಕ್ತರ ಪೊರೆಬಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆನತಿ ಎತ್ತಿರೆ ಆನತಿ ಬೆಳಗಿರೆ ಆನತಿ ಎತ್ತಿರೆ ಮಹಿಷಾಸುರ ಮರ್ದಿನಿಗೆ ಕಿಂಕಿಣಿ ಹಾರೈಕೆಯುರ ಧಾರಿಣಿ ಸುರರನ್ನಳೆಗೆ ಮಂಗಲಂ ಎಲ್ಲಮ್ಮ ದೇವಿಗೆ ಮಂಗಲಂ ಗಜಮುಖದ ಬಗೆ ಗಣಪಗೆ